ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಡೇ. ಬೆಳಗ್ಗೆ ಎದ್ದು ಗಿಡಗಳನ್ನ ನೋಡ್ತಾ ನನ್ನ ದಿನನ ಸ್ಟಾರ್ಟ್ ಮಾಡ್ಕೊಂಡೆ. ನಾವು ನೆಟ್ಟಿರುವಂತಹ ಗಿಡಗಳ ಬೆಳವಣಿಗೆಯನ್ನ ಅಬ್ಸರ್ವ್ ಮಾಡೋದಂದ್ರೆ ಮನಸ್ಸಿಗೆ ಏನೋ ಒಂಥರ ರಿಲ್ಯಾಕ್ಸೇಷನ್ ಅನ್ಸುತ್ತೆ. ಬೆಳಗಿನ ತಿಂಡಿಗೆ ನಾನಿಲ್ಲಿ ಪಡ್ಡುನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೈಟ್ ಪಡ್ಡುಗೆ ರೆಡಿ ಮಾಡ್ಕೊಂಡಿರುವಂತಹ ಹಿಟ್ಟು ತುಂಬಾ ಚೆನ್ನಾಗಿ ಫರ್ಮೆಂಟೇಶನ್ ಆಗಿತ್ತು. ಹಾಗಾಗಿ ಪಡ್ಡು ಕೂಡ ತುಂಬಾನೇ ಸಾಫ್ಟ್ ಮತ್ತೆ ರುಚಿಯಾಗಿ ಬಂದಿತ್ತು. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ. ಈ ಬಿಸಿಯುವಾರುವ ಮೊದಲೇ ಎಲ್ಲರ ಜೊತೆಯ ಮೆಲ್ಲುವ ಕಲೆಯ ಜೀವನ ಜನುಮವೇ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಈ ಜನುಮವೇ. ಮಾರ್ನಿಂಗ್ ಟಿಫನ್ ಎಲ್ಲ ಮುಗಿಸಿ ಮಧ್ಯಾಹ್ನದ ಊಟಕ್ಕೆ ನಾನಿಲ್ಲಿ ಬೇಳೆನ ನೆನೆ ಹಾಕೊಳ್ತಾ ಇದ್ದೀನಿ. ಬೇಳೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ. ಹಾಗೆ ಸ್ವಲ್ಪ ವೆಯ್ಟ್ ಗೇನ್ಗೆ ಅಂತ ಬನಾನಾ ಮಿಲ್ಕ್ ಶೇಕನ್ನು ಮಾಡ್ಕೊಂಡು ಕುಡ್ದೆ. ವೆಯ್ಟ್ ಗೇನ್ಗೆ ಬನಾನಾ ಮಿಲ್ಕ್ ಶೇಕ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ಅದಾದ್ಮೇಲೆ ಮೊಳಕೆ ಕಾಳುಗಳನ್ನ ಚೆಕ್ ಮಾಡ್ತಿದ್ದೆ. ತುಂಬಾನೇ ಚೆನ್ನಾಗಿ ಮೊಳಕೆ ಬಂದಿತ್ತು. ಮೊಳಕೆ ಕಾಳಲ್ಲಿರುವಂತಹ ಪ್ರೋಟೀನ್, ವಿಟಮಿನ್ ನಮ್ಮ ದೇಹಕ್ಕೆ ತುಂಬಾನೇ ಒಳ್ಳೆಯದು. ಹಾಗೆ ಚರ್ಮ ಮತ್ತೆ ಕೂದಲಿನ ಆರೋಗ್ಯಕ್ಕೆ ಕೂಡ ಈ ಮೊಳಕೆ ಕಾಳು ತುಂಬಾನೇ ಬೆನಿಫಿಟ್. ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರುವಂತಹ ಈ ಮೊಳಕೆ ಕಾಳಲ್ಲಿ ಏನಾದ್ರೂ ಒಂದು ಒಳ್ಳೆ ರೆಸಿಪಿ ಮಾಡೋಣ ಅಂತ ಅನ್ಕೊಂಡೆ. ಅವಾಗ ನನಗೆ ನೆನಪಾಗಿದ್ದು ಮೊಳಕೆ ಕಾಳಿನ ಸಲಾಡ್. ಈ ಸಲಾಡ್ ಅನ್ನ ಈವ್ನಿಂಗ್ ಸ್ನಾಕ್ಸ್ ಆಗಿ ಸೇವಿಸಬಹುದು. ಹಾಗೆ ಡಯಟ್ ಮಾಡೋರಿಗೂ ಕೂಡ ತುಂಬಾನೇ ಒಳ್ಳೆಯದು. ಇದನ್ನ ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು. ಫಸ್ಟ್ಗೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದೀನಿ. ಮೊದಲಿಗೆ ಒಗ್ಗರಣೆಗೆ ರೆಡಿ ಮಾಡಿಕೊಂಡು ಅದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ, ಹಸಿಮೆಣಸಿನಕಾಯಿ ಹಾಗೆ ಕರಿಬೇವು ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಫ್ರೈ ಮಾಡ್ಕೊಳ್ಳೋಣ ಇವಾಗ. ಆಮೇಲೆ ಇದಕ್ಕೆ ಮೊಳಕೆ ಬರಿಸಿದ ಕಾಳುಗಳನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬಾನೇ ಈಸಿಯಾಗಿ ಮಾಡ್ಕೊಳ್ಳುವಂತಹ ಆರೋಗ್ಯಕರ ರೆಸಿಪಿ ಅಂತಾನೆ ಹೇಳ್ಬೋದು. ಇವಾಗ ಮೊಳಕೆ ಕಾಳುಗಳನ್ನೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಮೊದಲೇ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮುಚ್ಚಳನ್ನು ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕು. 5 to 10 ಮಿನಿಟ್ಸ್ ಆದಮೇಲೆ ಮತ್ತೆ ಮುಚ್ಚಳನ್ನ ತೆಗೆದು ನೋಡ್ತಾ ಇದ್ದೀನಿ. ಕಾಳುಗಳೆಲ್ಲ ಚೆನ್ನಾಗಿ ಬೆಂದಿತ್ತು. ಇವಾಗ ಇದಕ್ಕೆ ಸ್ವಲ್ಪ ಕಾಯಿ ತುರಿನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಾಯಿ ತುರಿನ ಹಾಕೊಂಡ್ಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಈ ಹೆಲ್ದಿ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿ ಆಗಿರುತ್ತೆ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಸಂಡೇ ನೈಟ್ ಡಿನ್ನರ್ಗೆ ಕಬಾಬ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕಬಾಬ್ಗೆ ಮ್ಯಾರಿನೇಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ತೇಜು ಚಿಕನ್ ಕಬಾಬ್ ಮಸಾಲಾನ ಹಾಕೊಂಡಿದ್ದೀನಿ. ಹಾಗೆ ಚಿಲ್ಲಿ ಪೌಡರ್, ಟರ್ಮರಿಕ್, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಎಗ್ ವೈಟ್, ಹುಳಿ ಇವೆಲ್ಲವನ್ನ ಸೇರಿಸ್ಕೊಂಡು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೈನಲ್ಲೇ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಮಿಕ್ಸಿಂಗ್ ಚೆನ್ನಾಗಾಗುತ್ತೆ. ಈ ಕಬಾಬ್ಗೆ ನಾನು ಯಾವುದೇ ರೀತಿಯಂತಹ ಕಲರ್ ಪೌಡ್ರನ್ನ ಯೂಸ್ ಮಾಡ್ತಾ ಇಲ್ಲ. ಈ ರೀತಿಯಾಗಿ ಕೈನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಅರ್ಧ ಗಂಟೆ ಹಾಗೇನೆ ಬಿಡ್ತೀನಿ. ಸಂಜೆ ನಾನು ಹಸ್ಬೆಂಡ್ ಮಕ್ಕಳನ್ನ ಕರ್ಕೊಂಡು ಇಲ್ಲೇ ಹತ್ತಿರದಲ್ಲಿರುವಂತಹ ಪಾರ್ಕ್ಗೆ ಹೋದ್ವಿ. ಸಂಜೆ ಟೈಮ್ ಹೋಗಿದ್ರಿಂದ ಸನ್ಸೆಟ್ ತುಂಬಾನೇ ಚೆನ್ನಾಗಿತ್ತು. ಅಲ್ಲಿನ ವ್ಯೂ ಪಾಯಿಂಟ್ ನೋಡಿ ಎಂಜಾಯ್ ಮಾಡಿದ್ವಿ. ಹಾಗೆ ಮೈಂಡ್ ಕೂಡ ರಿಲ್ಯಾಕ್ಸ್ ಆಯಿತು. ಹೀಗೆ ಮಕ್ಕಳಿಗೂ ಯಾವಾಗಲೂ ಮನೇಲಿ ಇದು ಬೋರ್ ಆಗಿರುತ್ತೆ. ಅದಕ್ಕಾಗಿ ನಾವು ಫ್ರೀ ಟೈಮ್ ಇಲ್ಲ ವೀಕೆಂಡಲ್ಲಿ ಇಲ್ಲಿ ಬಂದು ಟೈಮ್ನ ಸ್ಪೆಂಡ್ ಮಾಡ್ತಾ ಇರ್ತೀವಿ. ತುಂಬ ಜನ ಇಲ್ಲಿ ಬಂದು ವಾಕ್ ಮಾಡೋದು, ಎಕ್ಸಸೈಸ್ ಮಾಡೋದನ್ನು ಮಾಡ್ತಾರೆ. ಹಾಗೆ ವಾಕ್ ಮಾಡೋರಿಗೆ ಈ ಪ್ಲೇಸ್ ತುಂಬಾನೇ ಚೆನ್ನಾಗಿದೆ. ಸುತ್ತ ಹಸಿರು ಗಿಡ ಮರಗಳು ಹಾಗೆ ಮಧ್ಯದಲ್ಲಿ ನೀರು, ಇವೆಲ್ಲವನ್ನ ನೋಡ್ತಾ ವಾಕ್ ಮಾಡುವಾಗ ಮೈಂಡ್ ಒಂಥರ ಕಾಮ್ ಅನ್ಸುತ್ತೆ. ಮಕ್ಕಳಿಂದ ಹಿಡಿದು ಏಜ್ ಆದವರು ಎಲ್ಲರೂ ಇಲ್ಲಿ ಬಂದು ಟೈಮ್ನ ಸ್ಪೆಂಡ್ ಮಾಡ್ತಾರೆ. ಹೀಗಾಗಿ ನಾವು ಕೂಡ ಫ್ಯಾಮಿಲಿ ಜೊತೆ ಬಂದು ಇಲ್ಲಿ ಟೈಮ್ನ ಸ್ಪೆಂಡ್ ಮಾಡಿ ಹೋಗ್ತೀವಿ.
ಸಿಟಿಯಲ್ಲಿ ಇರೋದ್ರಿಂದ ನಾವು ಆಬ್ವಿಯಸ್ಲಿ ವೆಹಿಕಲ್ ಸೌಂಡು ಬೇರೆ ಕರ್ಕಶ ಧ್ವನಿಗಳನ್ನು ಕೇಳ್ತಾನೆ ಇರ್ತೀವಿ. ಹಾಗಾಗಿ ಈ ರೀತಿಯಾಗಿ ಪಾರ್ಕಿಗೆ ಅಥವಾ ಪ್ರಶಾಂತವಾದ ಜಾಗಕ್ಕೆ ಬಂದು ಟೈಮನ್ನು ಸ್ಪೆಂಡ್ ಮಾಡಿದಾಗ ಮೈಂಡ್ ತುಂಬ ರಿಲ್ಯಾಕ್ಸ್ ಆಗುತ್ತೆ. ಹಾಗೆಯೇ ಅಲ್ಲಿರುವಂತಹ ತಂಪಾದ ಗಾಳಿ, ಹಕ್ಕಿಗಳ ಚಿಲಿಪಿಲಿ ಸೌಂಡನ್ನು ಕೇಳಿದಾಗ ಮೈಂಡ್ ತುಂಬಾನೇ ರಿಫ್ರೆಶ್ ಅನಿಸುತ್ತೆ. ಪ್ರೀತಿಯಲಿ ಪ್ರತಿ ನಿಮಿಷ ಪ್ರತೀಕ್ಷೆಯ ಮಾಡುವುದು, ಸ್ವಾರ್ಥದಲ್ಲಿ ಪ್ರತಿ ಕ್ಷಣವು ಪ್ರತಿಷ್ಠೆಯ ತೋರುವುದು. ಎರಡೆರಡು ಭಾವಗಳಿವೆ ಈ ಹೃದಯಕ್ಕೆ, ಎರಡೆರಡು ಭೇದಗಳಿವೆ ಈ ಮನಸ್ಸಿಗೆ. ಇದೆ ಎಲ್ಲರ ಲಕ್ಷಣ ದರ್ಶನ. ಪಾರ್ಕಲ್ಲಿ ಸ್ವಲ್ಪ ಹೊತ್ತು ಟೈಮನ್ನು ಸ್ಪೆಂಡ್ ಮಾಡಿ ಮಕ್ಕಳನ್ನೆಲ್ಲ ಆಟಾಡಿಸ್ಬಿಟ್ಟು ನಾವು ಮನೆಗೆ ಬಂದ್ವಿ. ಅಷ್ಟರಲ್ಲಿ ಟೈಮ್ 7 ಗಂಟೆ ಆಗಿತ್ತು. ಮನೆಗೆ ಬಂದು ಎಲ್ಲರೂ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡ್ವಿ. ಇವಾಗ ನೈಟ್ ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಆವಾಗಲೇ ಮ್ಯಾರಿನೇಟ್ ಮಾಡಿದಂತಹ ಕಬಾಬ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕಬಾಬ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ನೈಟ್ ಊಟಕ್ಕೆ ಚಪಾತಿ, ಚಿಕನ್ ಗ್ರೇವಿ, ಕಬಾಬ್ ಹಾಗೆ ರೈಸ್ನ ಮಾಡ್ಕೊಂಡ್ವಿ. ನೋಡಿದ್ರಲ್ವಾ ಫ್ರೆಂಡ್ಸ್, ಇವತ್ತಿನ ನನ್ನ ಸಿಂಪಲ್ ರುಟೀನ್ ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್.